ಸುದೀಪ್ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬಂದಿತ್ತು. ಆಸ್ ಎ ಫೇಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಅಥವಾ ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಎಲ್ಲರನ್ನ ಊಹಿಸ್ಬಿಟ್ಟು ಆ ಒಂದು ಪೊಸಿಷನ್ ಅಲ್ಲಿ ಬೇರೆಯವರನ್ನ ಇಮ್ಯಾಜಿನ್ ಮಾಡೋಕೆ ಆಗ. ಹಾಯ್, ಹಲೋ, ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಈ ಸ್ಪೆಷಲ್ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಸೊ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಕಳೆದ 1-2 ಸೀಸನ್ ಅಂತಾನೆ ಹೇಳ್ಬೋದು. ಸೀಸನ್ 10 ಆದ್ಮೇಲೆ ನಮ್ಗೆ ಏನೋ ಒಂದು ಶನಿಗ್ರಾಚಾರ ಇದ್ದಂಗಿತ್ತು. ಸೊ ಕಿಚ್ಚ ಸುದೀಪ್ ಅವರು ಸೀಸನ್ 11 ಮಾಡಲ್ಲ ಅಂತ ಅಂದ್ರು, ಆಮೇಲೆ ಅಟ್ ಲಾಸ್ಟ್ ಒಪ್ಕೊಂಡ್ರು. ಆಮೇಲೆ ನಡೆದಂತಹ ಪ್ರೊಸೆಸ್ ಎಲ್ಲ ನಿಮ್ಗೆ ಗೊತ್ತಿದೆ. ಮಿಡ್ಲಲ್ಲಿ ಬಿಡ್ತೇನಂತ ಹೇಳಿದ್ರು. ಸೊ ಆದ್ರೂ ಫೈನಲ್ ಮಾಡಿಬಿಟ್ರು. ಸೊ ಇವಾಗ ಆಮೇಲೆ ಅವ್ರು ಅಫಿಷಿಯಲ್ ಆಗಿ ಟ್ವಿಟರ್ ಅಲ್ಲಿ ಹಾಕಿದ್ರು, ಇನ್ನು ಮುಂದೆ ಇದು ಬಿಗ್ ಬಾಸ್ ಅನ್ನ ಕಿಚ್ಚ ಸುದೀಪ್ ಅವರು ನಡೆಸ್ಕೊಡಲ್ಲ ಅಂತ. ಸೊ ಅಟ್ ಲಾಸ್ಟ್ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಅದು ಏನು ಅಂತ ಹೇಳೋದಾದ್ರೆ, ಅಟ್ ಲಾಸ್ಟ್ ಕಿಚ್ಚ ಸುದೀಪ್ ಅವರು ಕನ್ನಡದ ಸೀಸನ್ 12 ಬಿಗ್ ಬಾಸ್ ಅನ್ನ ಕಲರ್ಸ್ ಟಿವಿಯಲ್ಲೇ ಮಾಡೋಕೆ ಒಪ್ಕೊಂಡಿದ್ದಾರೆ. ಸೊ ಏನಿದರ ಪ್ರೊಸೆಸ್, ಏನು ಇವರ ಕಂಡೀಷನ್ಸ್ ಅಂತ ನೋಡೋದಾದ್ರೆ, ಫಸ್ಟ್ ಕಂಡೀಷನ್ಸ್, ಕರ್ನಾಟಕದಲ್ಲಿ ನಡೆಯುವಂತಹ ಬಿಗ್ ಬಾಸ್ಗೆ ಕನ್ನಡ ಮೊದಲ ಆದ್ಯತೆ, ಕನ್ನಡವನ್ನ ಮೊದಲ ಆದ್ಯತೆ. ಆಮೇಲೆ ಕನ್ನಡವನ್ನೇ ಜಾಸ್ತಿಯಾಗಿ ಯೂಸ್ ಮಾಡಬೇಕು, ಉಪಯೋಗ ಮಾಡಬೇಕು ಅನ್ನೋದು ಕಿಚ್ಚ ಸುದೀಪ್ ಅವರ ಫಸ್ಟ್ ಕಂಡೀಷನ್. ಸೊ ನೋಡಿರ್ಬೋದು ನೀವು, ನಮ್ಮ ಕನ್ನಡದ ಸ್ಟಾರ್ಗಳಾಗಿರ್ಬೋದು ಅಥವಾ ಸ್ಟಾರ್ ಹೀರೋಯಿನ್ಗಳಾಗಿರ್ಬೋದು, ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡೋದಿಲ್ಲ ಕೆಲವರು. ಅಂಥದ್ರಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ತಾ ಇರೋದು ತುಂಬಾ ಖುಷಿಯ ವಿಚಾರ. ಸೊ ಅದಕ್ಕೆ ನನಗೆ ಕಿಚ್ಚ ಸುದೀಪ್ ಅವರು ತುಂಬಾ ಕಡೆ ತುಂಬಾ ಇಷ್ಟ ಆಗೋದು. ಅವರ ಮಾತುಗಳಲ್ಲದೆ ಅವರು ಒಂದು ಕನ್ನಡಕ್ಕೆ ಒಂದು ಅವರ ಅಭಿಮಾನ ಇದೆಯಲ್ಲ, ಅದನ್ನು ನೋಡುವಾಗ ನನಗೆ ತುಂಬಾ ಇಷ್ಟ ಆಗೋದು ಕಿಚ್ಚ ಸುದೀಪ್ ಅವರು. ಅದಕ್ಕೆ ಸೊ ಮೊದಲ ಕಂಡೀಷನ್ ಇಸ್ ಕನ್ನಡ ಇಂಪಾರ್ಟೆಂಟ್. ಅಂದ್ರೆ ನಾವು ಕನ್ನಡ ಒಂದು ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತಾ ಇದ್ದೇವೆ ಅಂತ ಹೇಳೋದಾದ್ರೆ, ಕನ್ನಡಕ್ಕೆ ಮೊದಲ ಪ್ರಾಮುಖ್ಯತೆ, ಮೊದಲ ಆದ್ಯತೆ ಇರಬೇಕು ಅನ್ನೋದು ಅವರ ಮೊದಲ ಕಂಡೀಷನ್. ಇನ್ನು ಉಳಿದಂತೆ ಎರಡನೇ ಕಂಡೀಷನ್ ಏನು ಅಂತ ನೋಡೋದಾದ್ರೆ, ಕಿಚ್ಚ ಸುದೀಪ್ ಅವರ ಎರಡನೇ ಕಂಡೀಷನ್ ಏನು ಅಂತ ಹೇಳೋದಾದ್ರೆ, ವಿವಾದಿತ ಕಂಟೆಸ್ಟೆಂಟ್ ಗಳನ್ನ ಈ ಬಾರಿಯ ಬಿಗ್ ಬಾಸ್ಗೆ ಕರೆಯಬಾರದು. ಅಂದ್ರೆ ನೀವು ನೋಡಿರ್ಬೋದು, ಕಳೆದ ಕೆಲವು ಸೀಸನ್ಗಳಲ್ಲಿ ವಿವಾದಿತ ಇದ್ದಂತಹ ಒಂದು ಟ್ರೋಲ್ ಆಗಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಕರೆದ್ಬಿಟ್ಟು ಈ ಸಾರಿ ಬಿಗ್ ಬಾಸ್ ಅಲ್ಲಿ ತುಂಬಾ ಡ್ರಾಮಾಗಳಾಯ್ತು. ಚೈತ್ರ ಕುಂದಾಪುರ ಆಗಿರ್ಬೋದು, ಅಥವಾ ನಮ್ಮ ಗೋಲ್ಡ್ ಸುರೇಶ್ ಅವರಾಗಿರ್ಬೋದು, ಅಥವಾ ಕೆಲವು ಇನ್ನೂ ಉಳಿದಂತಹ ಸ್ಪರ್ಧಿಗಳಾಗಿರ್ಬೋದು, ಹೊರಗಡೆ ಹೋಗೋದು ಒಳಗಡೆ ಬರೋದು, ಹೊರಗಡೆ ಹೋಗೋದು ಒಳಗಡೆ ಬರೋದು ಅಂತ ತುಂಬಾ ನಡೀತಾ ಇತ್ತು. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರ ಎರಡನೇ ಕಂಡೀಷನ್ ಏನು ಅಂತ ಹೇಳೋದಾದ್ರೆ, ಬಿಗ್ ಬಾಸ್ ಸ್ಪರ್ಧಿಗಳನ್ನ ಚೂಸ್ ಮಾಡುವಾಗ ಕರೆಕ್ಟ್ ಆಗಿ ನೋಡ್ಬಿಟ್ಟು ವಿವಾದಿತವಾಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ಯೂಸ್ ಮಾಡಲೇಬಾರ್ದು, ಬಿಗ್ ಬಾಸ್ 12ಗೆ ಆರಿಸಲೇಬಾರ್ದು ಅನ್ನೋದು ಅವರು ಖಂಡಿತವಾದಂತಹ ಎರಡನೆಯ ಕಂಡೀಷನ್ ಆಗಿದೆ. ಸೊ ಇನ್ನು ಉಳಿದಂತೆ ಮೂರನೇ ಕಂಡೀಷನ್ ಏನು ಅಂತ ಹೇಳಿದಾದ್ರೆ, ಮನೆ ತುಂಬಾ ಕಲರ್ಫುಲ್ ಆಗಿರ್ಬೇಕು. ಸೊ ನೀವು ನೋಡಿರ್ಬೋದು, ಸೀಸನ್ 4 ಅಥವಾ ಸೀಸನ್ 5ರ ನಂತರ ಬಿಗ್ ಬಾಸ್ ಒಂದಲ್ಲ ಒಂದು ರೀತಿಯಂತಹ ಹೊಸ ಒಂದು ಮನೆಯ ಒಂದು ಡಿಸೈನಿಂಗ್, ಇಂಟೀರಿಯರ್ ಡಿಸೈನ್ ಅನ್ನ ಬೇರೆ ಬೇರೆ ರೀತಿ ಮಾಡ್ತಾ ಇತ್ತು. ಬಟ್ ಸೀಸನ್ 10 ಮತ್ತು ಸೀಸನ್ 11 ಮನೆ ನೋಡೋದಾದ್ರೆ ಆಲ್ಮೋಸ್ಟ್ ಏನು ಚೇಂಜಸ್ ಇರಲಿಲ್ಲ. ಸೀಸನ್ 10 ಮತ್ತು ಸೀಸನ್ 11 ಬರ್ದಿದ್ದು ಬಿಟ್ರೆ, ಬೇರೆ ಅಲ್ಲಲ್ಲಿ ಸ್ವಲ್ಪ ವಿಧಂತಹ ಮಾತ್ರ ಒಂದು ಚೇಂಜಸ್ ಗಳನ್ನ ಮಾಡಿದ್ರು ಬಿಟ್ರೆ, ಉಳಿದಂತಹ ಚೇಂಜಸ್ ಗಳನ್ನ ಮಾಡಿರ್ಲಿಲ್ಲ. ಸೊ ಕಿಚ್ಚ ಸುದೀಪ್ ಅವರ ಮೂರನೇ ಕಂಡೀಷನ್, ಮನೆ ತುಂಬಾ ಕಲರ್ಫುಲ್ ಆಗಿರ್ಬೇಕು. ಸೊ ನೀವು ನೋಡಿರ್ತೀರೋ ಇಲ್ವೋ ಗೊತ್ತಿಲ್ಲ, ಹಿಂದಿ ಬಿಗ್ ಬಾಸ್ ಆಗಿರ್ಬೋದು, ಅಥವಾ ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ನನಗೆ ತುಂಬಾ ಖುಷಿ ಆಗೋದು ತಮಿಳ್ ಬಿಗ್ ಬಾಸ್ ಅವರು ಒಂದು ಮನೆಯ ಇಂಟೀರಿಯರ್ ನೋಡಿದಾಗ ತುಂಬಾ ಖುಷಿ ಆಗೋದ್ರಿ. ಅಂತಹ ಒಂದು ಕಲರ್ಫುಲ್ ಇದ್ರೆ ಮನೆಯವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಕಿಚ್ಚ ಸುದೀಪ್ ಅವರ ಮೂರನೆಯ ಕಂಡೀಷನ್, ಮನೆ ಕಲರ್ಫುಲ್ ಆಗಿರ್ಬೇಕು, ಇಂಟೀರಿಯರ್
ತುಂಬಾ ಕಲರ್ಫುಲ್ ಆಗಿರ್ಬೇಕು ಅನ್ನೋದು. ಸ್ವಲ್ಪ ನೀವು ಬ್ಯಾಕ್ ಗ್ರೌಂಡ್ ನೋಡ್ಬೋದು, ತುಂಬಾ ಮಳೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಅಲ್ಲಿ ಏನಾದ್ರು ವೇರಿಯೇಷನ್ ಇರಬಹುದು, ಸೊ ಕ್ಷಮಿಸಿ. ಕಿಚ್ಚ ಸುದೀಪ್ ಅವರ ಲಾಸ್ಟ್ ಕಂಡೀಷನ್ ಏನಂದ್ರೆ ಒಂದು ಒಳ್ಳೆ ಲೀಗಲ್ ಟೀಮ್ ಇರ್ಬೇಕು. ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು, ಚೈತ್ರ ಕುಂದಾಪುರ ಅವರು ಮೂರ್ ಸಾರಿ ಹೊರಗಡೆ ಹೋಗ್ಬಿಟ್ಟು ಬಂದು ಕಾಗಿ ಗುಬ್ಬಚ್ಚಿ ಕತೆ ಹೇಳಿದ್ರು. ಅವರಿಗೆ ಹೊರಗಡೆಯಿಂದ ಯಾರೋ ಏನೋ ಹೇಳ್ಕೊಟ್ಟಂಗೆ ಹೇಳಿದ್ರು. ಸೊ ಇದು ಕಿಚ್ಚ ಸುದೀಪ್ ಅವರಿಗೆ ತುಂಬಾ ಅಂದ್ರೆ ತುಂಬಾ ಸಿಟ್ಟು ಬಂದಿತ್ತು. ಯಾಕಂದ್ರೆ ಹೊರಗಡೆ ಇರುವಂತ ಟೀಮ್ 100% ಹೇಳಲ್ಲ ಅನ್ನೋದು ಒಂದು ಅವರಿಗೆ ಗೊತ್ತಿತ್ತು. ಬಟ್ ಎಲ್ಲೋ ಒಂದು ಕಡೆ ಏನೋ ಒಂದು ಆಗಿದೆ ಅಂತ ಅನಿಸುತ್ತೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರು ಈ ಒಂದು ಕಂಡೀಷನ್ ಅನ್ನ ಹಾಕಿದ್ದಾರೆ ಅಂದ್ರೆ ಸೀರಿಯಸ್ ಆಗಿ ಏನೋ ಆಗಿದೆ. ಸೊ ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ಕರೆಕ್ಟ್ ಆಗಿರುವಂತಹ ಲೀಗಲ್ ಅಂದ್ರೆ ಒಂದು ಟೀಮ್ ಇದ್ರೆ, ಅಂದ್ರೆ ಒಂದು ಕರೆಕ್ಟ್ ಆಗಿ ಟೀಮ್ ಬೇಕು, ಆ ಟೀಮ್ ಇದ್ರೆ ಮಾತ್ರ. ಸೊ ಇದೆಲ್ಲವನ್ನ ಒಪ್ಕೊಂಡ್ರೆ ಮಾತ್ರ ಸೀಸನ್ 12 ಮಾಡ್ತೇನೆ ಅಂತ ಹೇಳೋದು ಅವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಅವರ ಅಭಿಪ್ರಾಯಕ್ಕೆ ನಾನು ಕೂಡ ಸಹಮತನಾಗಿದ್ದೇನೆ. ಯಾಕಂದ್ರೆ ಕಿಚ್ಚ ಸುದೀಪ್ ಅವರನ್ನ ಬಿಟ್ಟು ಆ ಒಂದು ಪೊಸಿಷನ್ ಅಲ್ಲಿ ಬೇರೆಯವರನ್ನ ಇಮ್ಯಾಜಿನ್ ಮಾಡೋಕೆ ಆಗಲ್ಲ. ಸೊ ಆಸ್ ಎ ಫೇಸ್ ಇಮ್ಯಾಜಿನ್ ಮಾಡಬಹುದು. ಆಸ್ ಎ ಫೇಸ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಅಥವಾ ಉಳಿದಂತೆ ನಮ್ಮ ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಎಲ್ಲರನ್ನೂ ಊಹಿಸ್ಕೊಳ್ಬಹುದು ಆಸ್ ಎ ಫೇಸ್. ಬಟ್ ಆಸ್ ಎ ವರ್ಡಿಂಗ್ ಇದೆಯಲ್ಲ, ಕಿಚ್ಚ ಸುದೀಪ್ ಅವರ ಅಷ್ಟು ಮೆಚೂರ್ಡ್ ಆಗಿ ಮಾತಾಡೋರು ನನ್ನ ಲೆಕ್ಕದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ. ಅಂದ್ರೆ ಅಷ್ಟು ಮೆಚೂರ್ಡ್ ಆಗಿ ಮಾತಾಡೋದು ನನ್ನ ಒಂದು ಅನಿಸಿಕೆ. ಸೊ ಕಿಚ್ಚ ಸುದೀಪ್ ಅವರನ್ನ ಬಿಟ್ರೆ ನಿಮ್ಗೆ ಯಾರಾದ್ರೂ ಹೋಸ್ಟ್ ಮಾಡ್ಬೋದು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ನನ್ನ ಪ್ರಕಾರ ಕಿಚ್ಚ ಸುದೀಪ್ ಅವರು ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸೊ ಇದು ಇಷ್ಟು ಇವತ್ತಿನ ಒಂದು ಬಿಗ್ ಬಾಸ್ ನ ಒಂದು ಲೇಟೆಸ್ಟ್ ಮಾಹಿತಿ. ಸೊ ಇಂತಹ ಒಂದು ಲೇಟೆಸ್ಟ್ ಮಾಹಿತಿ ಏನಾದ್ರು ಬಂದ್ರೆ ನಾವು ನಿಮ್ಗೆ 100% ನಿಮ್ಗೆ ಅಪ್ಡೇಟ್ ಮಾಡ್ತೇವೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇವೆ. ಸೊ ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ಮುಂದೆ ಇನ್ನೂ ಜಾಸ್ತಿ ಸಪೋರ್ಟ್ ಕೊಡ್ತಾ ಇರಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ಗೆ ಕಾಯ್ತಾ ಇರುವಂತಹ ಲಿಶಲ್ಸ್ ಲೈಫ್ ಸ್ಟೈಲ್ ಚಾನೆಲ್ ಇಂದ ನಾನು ಅಲೆಕ್ಸ್ ನನ್ನ ಇವತ್ತಿನ ಈ ವಿಡಿಯೋವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.